ಕೆಪಿಎಸ್ಸಿ ಪರೀಕ್ಷೆ ಹಾಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಾಗ್ತಿದ್ದು ಇದನ್ನ ಖಂಡಿಸಿ ಕರವೇ ಇವತ್ತು ಪ್ರತಿಭಟನೆಗೆ ಇಳಿದಿತ್ತು. ಕೆಪಿಎಸ್ಸಿ ಕಚೇರಿಯನ್ನ ಮುತ್ತಿಗೆ ಹಾಕೋ ಪ್ರಯತ್ನಕ್ಕೂ ಕೂಡ ಕರವೇ ಕಾರ್ಯಕರ್ತರು ಮುಂದಾದರು. ವಿಧಾನಸೌಧದ ಮುಂಭಾಗ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಈ ಪ್ರತಿಭಟನೆ. ಪೊಲೀಸರು ಹಾಗೆ ಕರವೇ ಕಾರ್ಯಕರ್ತರ ನಡುವೆ ವಾಗ್ವಾದವೇ ನಡೆದೋಯ್ತು. ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಧಾನಸೌಧ ಬಳಿಯ ಕೆಪಿಎಸ್ಸಿ ಕಚೇರಿಗೆ ಸದ್ಯಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಕೋಟಿ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿರುವಂತಹ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನಾ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕ್ಕೂ ಬಿಡದಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದ್ದೀವಿ ಸ್ವಾಮಿ. ಕೆಪಿಎಸ್ ಅವರು ಅನ್ಯಾಯ ಮಾಡ್ತಾ ಇದ್ರೆ, ಕನ್ನಡಿಗರಿಗೆ ಉದ್ಯೋಗವನ್ನ ಕೀಳ್ಕೊಂತಾ ಇದ್ದಾರೆ. ಈ ಸರ್ಕಾರ ಬಂಡ ಸರ್ಕಾರ. ಇವತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶ, ಇವತ್ತೇನು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಕೆಪಿಎಸ್ ಅಲ್ಲಿ ಅನ್ಯಾಯ ಅಕ್ರಮ ಮಾಡಿದ್ದಾರೆ. ಕನ್ನಡದ ಪ್ರಶ್ನೆ ಪತ್ರಿಕೆಗಳೆಲ್ಲ ತಿರುಚಲಾಗಿದೆ. ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಧಿಕ್ಕಾರ ಮಾಡ್ತಾ ಇದ್ದೀವಿ. ಇದನ್ನ ನಾವು ಬಿಡೋದಿಲ್ಲ. ಈ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ. ನ್ಯಾಯ ದೊರಕೋವರೆಗೂ ಈ ಹೋರಾಟನ ನಾವು ನಿಲ್ಲಿಸೋದಿಲ್ಲ. ಕೆಪಿಎಸ್ಸಿಗೆ ಕುಮ್ಮಕ್ಕನ್ನ ಕೊಡ್ತಾರೆ. ಕೆಪಿಎಸ್ಸಿ ಪರೀಕ್ಷೆ ಹಾಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಾಗ್ತಿದ್ದು ಇದನ್ನ ಖಂಡಿಸಿ ಕರವೇ ಇವತ್ತು ಪ್ರತಿಭಟನೆಗೆ ಇಳಿದಿತ್ತು. ಕೆಪಿಎಸ್ಸಿ ಕಚೇರಿಯನ್ನ ಮುತ್ತಿಗೆ ಹಾಕೋ ಪ್ರಯತ್ನಕ್ಕೂ ಕೂಡ ಕರವೇ ಕಾರ್ಯಕರ್ತರು ಮುಂದಾದರು. ವಿಧಾನಸೌಧದ ಮುಂಭಾಗ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಈ ಪ್ರತಿಭಟನೆ. ಪೊಲೀಸರು ಹಾಗೆ ಕರವೇ ಕಾರ್ಯಕರ್ತರ ನಡುವೆ ವಾಗ್ವಾದವೇ ನಡೆದೋಯ್ತು. ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಧಾನಸೌಧ ಬಳಿಯ ಕೆಪಿಎಸ್ಸಿ ಕಚೇರಿಗೆ ಸದ್ಯಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಕೋಟಿ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿರುವಂತಹ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್. ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನಾ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕ್ಕೂ ಬಿಡದಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದ್ದೀವಿ ಸ್ವಾಮಿ. ಕೆಪಿಎಸ್ ಅವರು ಅನ್ಯಾಯ ಮಾಡ್ತಾ ಇದ್ರೆ, ಕನ್ನಡಿಗರಿಗೆ ಉದ್ಯೋಗವನ್ನ ಕೀಳ್ಕೊಂತಾ ಇದ್ದಾರೆ. ಈ ಸರ್ಕಾರ ಬಂಡ ಸರ್ಕಾರ. ಇವತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶ, ಇವತ್ತೇನು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಕೆಪಿಎಸ್ ಅಲ್ಲಿ ಅನ್ಯಾಯ ಅಕ್ರಮ ಮಾಡಿದ್ದಾರೆ. ಕನ್ನಡದ ಪ್ರಶ್ನೆ ಪತ್ರಿಕೆಗಳೆಲ್ಲ ತಿರುಚಲಾಗಿದೆ. ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಧಿಕ್ಕಾರ ಮಾಡ್ತಾ ಇದ್ದೀವಿ. ಇದನ್ನ ನಾವು ಬಿಡೋದಿಲ್ಲ. ಈ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ. ನ್ಯಾಯ ದೊರಕೋವರೆಗೂ ಈ ಹೋರಾಟನ ನಾವು ನಿಲ್ಲಿಸೋದಿಲ್ಲ. ಕೆಪಿಎಸ್ಸಿಗೆ ಕುಮ್ಮಕ್ಕನ್ನ ಕೊಡ್ತಾರೆ. ಕೆಪಿಎಸ್ಸಿ ಪರೀಕ್ಷೆ ಹಾಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಾಗ್ತಿದ್ದು ಇದನ್ನ ಖಂಡಿಸಿ ಕರವೇ ಇವತ್ತು ಪ್ರತಿಭಟನೆಗೆ ಇಳಿದಿತ್ತು. ಕೆಪಿಎಸ್ಸಿ ಕಚೇರಿಯನ್ನ ಮುತ್ತಿಗೆ ಹಾಕೋ ಪ್ರಯತ್ನಕ್ಕೂ ಕೂಡ ಕರವೇ ಕಾರ್ಯಕರ್ತರು ಮುಂದಾದರು. ವಿಧಾನಸೌಧದ ಮುಂಭಾಗ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಈ ಪ್ರತಿಭಟನೆ.
ಪೊಲೀಸರು ಹಾಗೆ ಕರವೇ ಕಾರ್ಯಕರ್ತರ ನಡುವೆ ವಾಗ್ವಾದವೇ ನಡೆದು ಹೋಯಿತು. ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಧಾನಸೌಧ ಬಳಿಯ ಕೆಪಿಎಸ್ಸಿ ಕಚೇರಿಗೆ ಸದ್ಯಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಭ್ರಷ್ಟಾಧಿಕಾರಿಗಳಿಗೆ ಕನ್ನಡದ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ಕೋಟಿ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್ ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಜನ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನಾ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕ್ಕೂ ಬಿಡ್ತಾಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದ್ದೀವಿ ಸ್ವಾಮಿ. ಕೆಪಿಎಸ್ ಅವರು ಅನ್ಯಾಯ ಮಾಡ್ತಾ ಇದ್ರೆ ಕನ್ನಡಿಗರಿಗೆ ಉದ್ಯೋಗವನ್ನ ಕೀಳ್ಕೊಂತ ಇದ್ದಾರೆ. ಈ ಸರ್ಕಾರ ಬಂಡ ಸರ್ಕಾರ. ಇವತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶ, ಇವತ್ತೇನು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಕೆಪಿಎಸ್ ಅಲ್ಲಿ ಅನ್ಯಾಯ ಅಕ್ರಮ ಮಾಡಿದ್ದಾರೆ. ಕನ್ನಡದ ಪ್ರಶ್ನೆ ಪತ್ರಿಕೆಗಳೆಲ್ಲ ತಿರುಚಲಾಗಿದೆ. ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಧಿಕ್ಕಾರ ಮಾಡ್ತಾ ಇದ್ದೀವಿ. ಇದನ್ನ ನಾವು ಬಿಡೋದಿಲ್ಲ. ಈ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ. ನ್ಯಾಯ ದೊರಕೋವರೆಗೂ ಈ ಹೋರಾಟನ ನಾವು ನಿಲ್ಲಿಸೋದಿಲ್ಲ. ಕೆಪಿಎಸ್ಸಿಗೆ ಕುಮ್ಮಕ್ಕನ್ನ ಕೊಡ್ತೇವೆ. ಕೆಪಿಎಸ್ಸಿ ಪರೀಕ್ಷೆ ಹಾಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾಲು ಎಡವಟ್ಟುಗಳಾಗ್ತಿದ್ದು ಇದನ್ನ ಖಂಡಿಸಿ ಕರವೇ ಇವತ್ತು ಪ್ರತಿಭಟನೆಗೆ ಇಳಿದಿತ್ತು. ಕೆಪಿಎಸ್ಸಿ ಕಚೇರಿಯನ್ನ ಮುತ್ತಿಗೆ ಹಾಕೋ ಪ್ರಯತ್ನಕ್ಕೂ ಕೂಡ ಕರವೇ ಕಾರ್ಯಕರ್ತರು ಮುಂದಾದ್ರು. ವಿಧಾನಸೌಧದ ಮುಂಭಾಗ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಈ ಪ್ರತಿಭಟನೆ. ಪೊಲೀಸರು ಹಾಗೆ ಕರವೇ ಕಾರ್ಯಕರ್ತರ ನಡುವೆ ವಾಗ್ವಾದವೇ ನಡೆದು ಹೋಯಿತು. ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಧಾನಸೌಧ ಬಳಿಯ ಕೆಪಿಎಸ್ಸಿ ಕಚೇರಿಗೆ ಸದ್ಯಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಭ್ರಷ್ಟಾಧಿಕಾರಿಗಳಿಗೆ ಕನ್ನಡದ ಮಕ್ಕಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ಕೋಟಿ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಕನ್ನಡದ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ತಮ್ಮ ಒಂದು ಏನು ಅವ್ರ ಮೇಲೆ ಕೇಸ್ ಕೆಪಿಎಸ್ಸಿ ಅಧಿಕಾರಿಗಳು ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಬರೀ ಇದು ಬೆರಳಿಗೆ ಜನ ಪ್ರಶ್ನೆ ಪತ್ರಿಕೆಯನ್ನ ಸುಳ್ಳು ಪ್ರಶ್ನಾ ಪತ್ರಿಕೆಗಳನ್ನ ಕೊಟ್ಟಿ ಪ್ರತಿಭಟನೆ ಮಾಡೋಕ್ಕೂ ಬಿಡ್ತಾಲ್ಲ. ಏನು ಹಿಟ್ಲರ್ ರಾಜಕೀಯ? ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದ್ದೀವಿ ಸ್ವಾಮಿ. ಕೆಪಿಎಸ್ ಅವರು ಅನ್ಯಾಯ ಮಾಡ್ತಾ ಇದ್ರೆ ಕನ್ನಡಿಗರಿಗೆ ಉದ್ಯೋಗವನ್ನ ಕೀಳ್ಕೊಂತ ಇದ್ದಾರೆ. ಈ ಸರ್ಕಾರ ಬಂಡ ಸರ್ಕಾರ. ಇವತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶ, ಇವತ್ತೇನು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಕೆಪಿಎಸ್ ಅಲ್ಲಿ ಅನ್ಯಾಯ ಅಕ್ರಮ ಮಾಡಿದ್ದಾರೆ. ಕನ್ನಡದ ಪ್ರಶ್ನೆ ಪತ್ರಿಕೆಗಳೆಲ್ಲ ತಿರುಚಲಾಗಿದೆ. ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಧಿಕ್ಕಾರ ಮಾಡ್ತಾ ಇದ್ದೀವಿ. ಇದನ್ನ ನಾವು ಬಿಡೋದಿಲ್ಲ. ಈ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ.